ಯುವಕರೇ ದೇಶದ ಭವಿಷ್ಯ ನಿರ್ಮಾತೃಗಳು. ಭಾರತವನ್ನು ಮತ್ತಷ್ಟು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡುವ ಹೊಣೆ ಯುವಕರ ಮೇಲಿದೆ ಎಂದು ಸಮಾಜ ಸೇವಕ ಹಾಗೂ ಸ್ವರ್ಣ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ಡಾಕ್ಟರ್ CH.VSV ಪ್ರಸಾದ್ ಹೇಳಿದರು. ಧಾರವಾಡದ ಆಲೂರು ವೆಂಕಟರಾವ್ ಸಂಸ್ಕೃತ ಸಭಾಭವನದಲ್ಲಿ ನಡೆದ ವಿವೇಕ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ SSLC ಮತ್ತು PUC 90%ಗಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರು ಮಾತನಾಡಿದರು. ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಇಡೀ ಭಾರತ ದೇಶದ ಭವಿಷ್ಯಕ್ಕಾಗಿರುವಂತಹ ವಿದ್ಯಾರ್ಥಿನಿಯರೇ ಮತ್ತು ಪಾಲಕರೇ, ಮಾಧ್ಯಮದ ಮಿತ್ರರೇ, 3 ಮಂದಿ ಮಾತಾಡಲಿಕ್ಕೆ ಏನು ಒಳ್ಳೆಯದೇ ಇಲ್ಲ. ಯಾಕಂದ್ರೆ ಮಾತಾಡಬೇಕಿರುವಂತ ಸಬ್ಜೆಕ್ಟ್ ಆಲ್ರೆಡಿ 3 ಮಂದಿ ಮಾತಾಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾತಾಡುವುದು ಒಂದು ಕಷ್ಟ. ಇನ್ನೊಂದು ಏನಪ್ಪ, ನಾವು ನಮ್ಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅಂತ ಕರೆದ್ರು ಇವರು ಭಾಷಣ ಮಾಡ್ಕೊಂತ ಬಂತಾರೆ. ನಮ್ಗೆ ಪ್ರತಿಭಾ ಪುರಸ್ಕಾರ ಯಾವಾಗ ಕೊಡ್ತಾರೆ ಅಂತ ಬಹಳ ಅಸಹನದಿಂದ ಕೊಟ್ಟಿರುವಂತ ನಿಮ್ಮೆಲ್ಲರ ಒಂದು ಮನೆ ನೋಡಿದ್ರೆ ಮಾತಾಡೋದು ಬೇಡ ಅಂತ ಅನಿಸ್ತಾ ಇದೆ. ಮಾತಾಡಲಿ ಬೇಡ. ಥ್ಯಾಂಕ್ ಯು. ಆಲ್ರೆಡಿ ಜ್ಯೋತಿ ಪಾಟೀಲ್ ಮೇಡಮ್ ಅವರು ಹೇಳಿದ್ದಾರೆ, ಹನುಮಂತಣ್ಣ ಅವರು ಹೇಳಿದ್ದಾರೆ, ಎಲ್ಲದಕ್ಕಿಂತ ಬೇರೆ ವಿದ್ಯಾನಂದ್ ಅವರು ಹೇಳಿದ್ದಾರೆ ನಮ್ಮ ಭಾರತ ದೇಶದ ಬಗ್ಗೆ. ಭಾರತ ದೇಶ ಒಂದಾನ ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ಇಡೀ ಪ್ರಪಂಚಕ್ಕೆ ವಿಶ್ವಗುರು ಆಗಿತ್ತು. ಕಾಲಾಂತರದಲ್ಲಿ ನಮ್ಮನ್ನು ನಾವೇ ಹಾಳು ಮಾಡಿಕೊಂಡಿದ್ದೇವೆ. ವಿಶ್ವಗುರು ಸ್ಥಾನದಿಂದ ಇವತ್ತು ಎಲ್ಲೋ 35ನೇ ಸ್ಥಾನಕ್ಕೆ ಹೋಗಿ ಇವತ್ತು ಮತ್ತು ನಮ್ಮ ಸಂಕಲ್ಪದ ಬಲದಿಂದ, ವಿವೇಕಾನಂದರ ಒಂದು ಸ್ಫೂರ್ತಿಯಿಂದ ನಾವು ವಿವೇಕವಂತರಾಗಿ ಇವತ್ತು ಮತ್ತು ಜಗತ್ತಿನಲ್ಲಿ 4ನೇ ಸ್ಥಾನಕ್ಕೆ ತಲುಪಿ ಮುಟ್ಟಿದ್ವಿ. ಅದಕ್ಕೆ ಕಾರಣ ನಾವು ಎಲ್ಲರೂ. ಜೀವನದಲ್ಲಿ ಅಂಕಗಳಿಗಿಂತ ಮಾನವೀಯ ಮೌಲ್ಯಗಳು, ಸತ್ಯನಿಷ್ಠೆ ಹಾಗೂ ಸಮಾಜ ಸೇವೆಯ ಮನೋಭಾವ ಮುಖ್ಯ ಎಂದು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ 260 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು 211 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಮಹಾಪೌರ ಜ್ಯೋತಿ ಪಾಟೀಲ್, ಡಾಕ್ಟರ್ HV ಡಂಬಳೆ ಹಾಗೂ ಡಾಕ್ಟರ್ ಆದರ್ಶ್ GS ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ಫೌಂಡೇಶನ್ ಸಂಸ್ಥಾಪಕ ಶಿವಕುಮಾರ್ ರಠಹಳ್ಳಿ, ಉಪಾಧ್ಯಕ್ಷ ವಿದ್ಯಾನಂದ ಸಾರ್ವರ್ಮಠ್, ಶಿವಯೋಗಿ ಹಾವೇರಿ, ಚಂದ್ರು, ಅಶ್ವಿನಿ ಅಂಗಡಿ, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಹುಬ್ಬಳ್ಳಿ.